ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 25 ದಿನ ಕಂಪ್ಲೀಟ್ ಆಗಿದೆ. ಅದಕ್ಕೆ ಫಸ್ಟ್ ನಾನು ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೀನಿ. ಮೊದಲನೇ ಸಿನಿಮಾದಲ್ಲೇ 25 ದಿನ ಅಂದರೆ ಅದು ಇಂಥ ಟೈಮಲ್ಲಿ, ಅಂದರೆ ಬರಗಾಲ ನಡೀತಿದೆ ಅನ್ನೋ ಥರ ಇದೆ. ಸೊ ಇಂಥ ಟೈಮಲ್ಲಿ 25 ದಿನ ಅದು ನನಗೆ ಕ್ರೇಜಿ ವಿಷಯನೇ. ಸೊ ಜೊತೆಗೆ ನಾನು ಲಾಸ್ಟ್ ಟೈಮ್ ನಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದೆ. ಬಟ್ ಇಲ್ಲಿ ಏನಂತಂದರೆ, ಇವತ್ತು ಶಶಿ ಸರ್ ಬಂದಿರೋದ್ರಿಂದ ಸುಮಾರು ಕಡೆ ಒಂದು 4-5 ಜನ ಆದರೂ, ಅಟ್ಲೀಸ್ಟ್ ಒಂದು 8 ಜನ ಆದರೂ ನನ್ನ ಬಂದು ತಪ್ಕೊಂಡು ಹತ್ತಿದ್ದಾರೆ ಆ ಅಪ್ಪ ಮಗಂದು ಎಮೋಷನ್ಸ್ ವಿಷಯದಲ್ಲಿ. ಆಮೇಲೆ ಸುಮಾರು ಹುಡುಗರು ಬಂದು ಒಂದೇ ಮಾತು ಹೇಳಿದ್ದು, ನಮ್ಮ ಮನೇಲೂ ನಮ್ಮ ಅಪ್ಪನ ಜೊತೆ ಇದೇ ಥರ ಒಂದು ಫೈಟ್ ನಡೀತಿದೆ ಸರ್, ನನಗೂ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಬಟ್ ಇದನ್ನ ನೋಡಿದ್ಮೇಲೆ ನನ್ಗೆ ಅನಿಸಿದ್ದು, ಇಮಿಡಿಯೇಟ್ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಸಾರಿ ಕೇಳಬೇಕು, ಕ್ಷಮೆ ಕೇಳಿ ಮಾತಾಡಬೇಕು ಅವ್ರ ಹತ್ರ ಅಂತ ಸುಮಾರು ಜನ ಹೇಳಿದ್ದಾರೆ. ನನಗೆ ಅದನ್ನ ನೋಡಿದಾಗ ಈ ಲೆವೆಲ್ ಕನೆಕ್ಟ್ ಆಗಿದೆಯಾ, ಸೂಪರ್ ಗುರು ಅಂತ ಖುಷಿ ಆಯಿತು. ಸೊ ಅದಕ್ಕೆ ಕಾರಣ ಆ್ಯಕ್ಚುಲಿ ಸರ್ ಪರ್ಫಾರ್ಮೆನ್ಸು. ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರಾಗಿ ಮೂಡ್ ಬಂದಿದೆ ನಮ್ಮ ಸೀನ್ಸ್ಗಳು. ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ, ಅಂದರೆ ಆ್ಯಕ್ಟ್ ಮಾಡಿದ್ದಕ್ಕೆ, ನನ್ನ ಮೊದಲನೇ ಮೂವಿಲಿ ನಿಮ್ಮಂಥ ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ರವಿ ಸರ್ ಇಲ್ಲೇ ಇದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಹೇಳುವಂಥ ಒಂದು ಮೆಸೇಜು ಲಾಸ್ಟಿಗೆ, ಅದು ನಮ್ಮ ಸಿನಿಮಾದ ಒಂದು ಟರ್ನಿಂಗ್ ಪಾಯಿಂಟ್ ಥರ ಆಗುತ್ತೆ. ಅದು ಸೂಪರಾಗಿ ಬಂದಿದೆ. ಹಾಗೆ ರಘು ಸರ್ದು ಟೈಮಿಂಗ್ಸು, ಅದರಲ್ಲಿ ಒಂದು ಡೈಲಾಗ್ ಇದೆ, ಸಂಡೇ ಬಾಯ್ ಅಂತ, ಅದು ಮಾತ್ರ ಅಲ್ಟಿಮೇಟು. ಆ್ಯಕ್ಚುಲಿ ನೆಕ್ಸ್ಟ್ OTTಗೆ ಬಂದಾಗ ರೀಲ್ ಮೆಟೀರಿಯಲ್ ಆಗುತ್ತೆ ಅದೆಲ್ಲ. ಸೊ ಅದು ಕ್ರೇಜಿ, ಸೂಪರಾಗಿ ಮಾಡಿದ್ದಾರೆ ಸರ್. ನಿಮ್ಮ ಪ್ರತಿಯೊಂದು ಕಾಮಿಡಿ ಟೈಮಿಂಗು ಅಲ್ಟಿಮೇಟ್ ಆಗಿದೆ. ಜೊತೆಗೆ ಸ್ಪೆಷಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಸಿಹಿ ನಿಶಿತಾ ದಯವಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಡಿ. ಸಿಹಿ ನಿಶಿತಾ ದಯವಿಟ್ಟು ಬನ್ನಿ. ನಮ್ಮ ಮೂವಿಯ ಒಂದು ಮೇಜರ್, ಅಂದರೆ ಒಂದು ಫ್ಲಾಶ್ ಬ್ಯಾಕ್ ಎಪಿಸೋಡ್ ಏನಿದೆ, ಆ ಇಡೀ ನಮ್ಮ ಮೂವಿಯ ಟರ್ನಿಂಗ್ ಪಾಯಿಂಟೇ ಅದು ಇವರಿಬ್ರು ಆ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂತಿದ್ರೆ ಆ ಎಮೋಷನ್ಸ್ ಯಾರಿಗೂ ಕನೆಕ್ಟ್ ಆಗಲ್ಲ. ಹಾಗೆ ಪ್ರತಾಪಣ್ಣನೂ ಅಷ್ಟೇ ಅದ್ಭುತವಾಗಿ ತೋರಿಸಿದ್ದಾರೆ ಅದನ್ನ ಮೊದಲನೇ ಸಲ ನಾನು ಡಬ್ಬಿಂಗ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನೋಡಿದಾಗಲೇ ನನಗೆ ಇಲ್ಲಿ ಗಂಟ್ಲ ಹತ್ರ ನೋವಾಗಿ, ಅಂದರೆ ಕಣ್ಣಲ್ಲಿ ನೀರು ಬಂದಿತ್ತು. ನನಗೆ ಅವಾಗಲೇ ಅನ್ಸಿತ್ತು ಈ ಎಮೋಷನ್ ಪಕ್ಕ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಆ ಥರ ಅಂತ ಒಂದು ಒಳ್ಳೆ ಸೀನ್ ತೋರಿಸಿದ್ದಕ್ಕೆ, ಪರ್ಫಾರ್ಮ್ ಮಾಡಿರೋದಕ್ಕೆ ನಿಮಗಿಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಗುರು ಸರ್ ಇವತ್ತಿಲ್ಲ, ಲಾಸ್ಟ್ ಟೈಮ್ ಹೇಳೋಣ ಅನ್ಕೊಂಡೆ ಮರ್ತೋದೆ. ಪ್ರತಿ ಫ್ರೇಮ್ಸಲ್ಲೂ ಅಲ್ಟಿಮೇಟ್ ಆಗಿ ತೋರಿಸಿದ್ದೀರಾ ಸರ್. ಅಂದರೆ ಒಂದು ನಿಮ್ಮ ಕಲರ್ ಪ್ಯಾಲೆಟ್ಸ್ ಐಡಿಯಾಗಳಾಗಿರ್ಬೋದು, ಅಥವಾ ಲೈಟಿಂಗ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸೂರಜ್ ಅವರು, ಧ್ರುವ್ ಅವರು ಇದ್ದಾರೆ ಇಲ್ಲಿ. ನಮ್ಮ ಇಡೀ ಮೂವಿಯ ಸಾಂಗ್ಸ್ಗಳನ್ನ ಇಬ್ಬರು ಸೇರ್ಕೊಂಡು ಅದ್ಭುತವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೆಷಲ್ ಥ್ಯಾಂಕ್ಸ್ ಧ್ರುವ್ಗೆ. ಏನಕ್ಕೆ ಅಂತಂದರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಲಿಟ್ರಲಿ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಗೆ ನಾಳೆ ದಿನ ಒನ್ ಆಫ್ ದ ಬೆಸ್ಟ್ ಅಸೆಟ್ ಆಗ್ತಾರೆ ಮ್ಯೂಸಿಕ್ ವಿಷಯದಲ್ಲಿ. ಸೊ ಥ್ಯಾಂಕ್ ಯು ಸೂರಜ್ ಅವರೇ, ಧ್ರುವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನಷ್ಟೇ, ಇನ್ನೆಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು, ಮನ್ಸರೇ ಥ್ಯಾಂಕ್ ಯು. ಹಾಗೆ ಕಲ್ಲೂರ್ ಸರ್, ಹರೀಶ್ ಸರ್, ಸಂತು ಸರ್, ಎಸ್ಪೆಷಲಿ ಪ್ರತಾಪಣ್ಣ. ಬಟ್ ಆಕ್ಚುಲಿ ಇವತ್ತು ನಾನು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ಈಗ ಗೊತ್ತಾಗ್ತಾ ಇದೆ ಡೈರೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಪ್ರತಾಪ್ ಸರ್ ಮತ್ತೆ ಸಂತು ಸರ್, ಸಾರಿ. ವಿಷಯಕ್ಕೆ ಬರ್ಬೇಕಾದ್ರೆ, ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, 25 days ರೀಚ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ನನ್ನ 3ನೇ ಫಿಲ್ಮ್ 25 days ರೀಚ್ ಆಗಿದೆ. ಇದಕ್ಕೆ ಮುಂಚೆ KTM ಮತ್ತೆ ಎಲ್ಲೋ ಜೋಗಪ್ಪನ ಅರಮನೆ ಕೂಡ 25 days ರೀಚ್ ಆಗಿದೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಬ್ರೀಫ್ ಆಗಿ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಸ್ಟ್ ಆ್ಯಂಡ್ ಕ್ರೂಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರತಾಪ್ ಸರ್, ಸಂತು ಸರ್, ಪ್ರಶಾಂತ್ ಸರ್, ಹರೀಶ್ ಸರ್, ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಆಗ ಸಿನಿಮಾ ಗೆಲ್ಲತ್ತೆ ಅನ್ನೋದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಾಕ್ಷಿ. ಇವತ್ತು ಗೆದ್ದಿದೆ. ತುಂಬಾ ಜನಕ್ಕೆ, ತುಂಬಾ ಚಿತ್ರತಂಡಕ್ಕೆ ಮಾದರಿಯಾಗಿದೆ ಈ ತಂಡ. ಇವತ್ತಿನ ಅವ್ರು ಹೇಳಿದಾಗೆ ಬರಗಾಲದಲ್ಲಿ ಒಂದು ಸಿನಿಮಾ ಗೆಲ್ಲತ್ತೆ ಅಂದ್ರೆ ಅದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ. ಆ ನಿಟ್ಟಿನಲ್ಲಿ ಈ ತಂಡದ ಪ್ರಯತ್ನ, ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇವರು ನಟರು ಮತ್ತು ನಟಿಯರಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ. ಇವರನ್ನ ಬೆಳೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಕನ್ನಡ ಚಿತ್ರರಂಗದ. ಯಾಕಂದ್ರೆ 3 ಜನ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ.
ಅದಕ್ಕೆ ಕಾರಣ ಆಗೋದು ಒಂದು ರೈಟಿಂಗ್, ಇನ್ನೊಂದು ಎಕ್ಸಿಕ್ಯೂಷನ್. ಅದು ಎಲ್ಲವನ್ನು ತುಂಬಾ ಚೊಕ್ಕಟವಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಪ್ರತಾಪ್ ಅವರು. ಬರೀ ರೈಟಿಂಗ್ ಮಾತ್ರದಲ್ಲಿ ಸಿನಿಮಾ ಗೆಲ್ಲೋದಿಲ್ಲ, ಅದನ್ನ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ತಾಕತ್ ಬೇಕು. ಪ್ರತಾಪ್ ಅವರು ನಿಜವಾಗ್ಲೂ ಅದನ್ನ ಹಿ ಹಸ್ ಪುಲ್ಡ್ ಇಟ್ ಆಫ್ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಕೊಟ್ಟಂತಹ ಸಿನಿಮಾ. ಎಲ್ರಿಗೂ ಈ ಚಿತ್ರದಲ್ಲಿ ಕೆಲಸ ಮಾಡಿದಂತಹ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.